ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ದ ಮೆಜಿಷಿಯನ್ 111 ಟ್ಯಾರೋಟ್ಗೆ ಸ್ವಾಗತ. ಇಲ್ಲಿ ಈ ವೀಕ್ಲಿ ರೀಡಿಂಗ್ ಏನಿದೆ, ಈ ವಾರದ ರೀಡಿಂಗ್ ಏನಾಗಿರುತ್ತೆ ಅಂತ ನೋಡೋಣ. ಇದು ಮೊದಲನೇದು, ಇದು ಎರಡನೇದು. ನಿಮಗೆ ಇದರಲ್ಲಿ ಯಾವುದು ರೆಸೊನೇಟ್ ಆಗ್ತಾ ಇದೆ ಅದನ್ನು ತಗೊಳ್ಳಿ. ನಂಬರ್ 1 ಫಸ್ಟ್ ಮಾಡ್ತೀನಿ. ನಿಮಗೆ ರೆಸೊನೇಟ್ ಆಗ್ತಾ ಇರುವಂಥದ್ದು ಈ ವಾರದಲ್ಲಿ ನಿಮಗೆ ಯಾವ ರೀತಿಯ ಒಂದು ಬದಲಾವಣೆಗಳು ನಿಮ್ಮ ಜೀವನಕ್ಕೆ ಬರ್ತಾ ಇದೆ, ಆಗ್ತಾ ಇದೆ ಅಂತ ನೋಡೋಣ. ಇದು ನಂಬರ್ 1 ಇದೆ. ನಂಬರ್ 2ನ ಸೈಡಿಗೆ ಎತ್ತಿಡೋಣ. ಮತ್ತೆ ಇಲ್ಲಿ ದೇವರ ಫಸ್ಟ್ ಯಾವ ದೇವರ ಆಶೀರ್ವಾದ ಇದೆ ಅಂತ ನೋಡೋಣ. ನಂಬರ್ 1 ಯಾರು ಚೂಸ್ ಮಾಡ್ಕೊಂಡಿದ್ರಿ ಈ ವಾರದ ಅಂದರೆ ವೀಕ್ಲಿ ರೀಡಿಂಗ್ ಏನಿದೆ ಅಂತ ನೋಡೋಣ. ಈ ವಾರದಲ್ಲಿ ನಂಬರ್ 1 ಯಾರು ಚೂಸ್ ಮಾಡ್ಕೊಂಡಿದ್ರಿ ಅವರಿಗೆ ಯಾವ ದೇವರ ಆಶೀರ್ವಾದ ಇದೆ ಅಂತ ನೋಡಿ. ಅರ್ಧನಾರೀಶ್ವರ ಆಶೀರ್ವಾದ ಇದೆ. ಮತ್ತೆ ಶಿವನಿಂದ ನಿಮಗೆ ಒಂದು ಶಿವ ಪಾರ್ವತಿ ಎನರ್ಜಿ, ಒಂದು ಡಿವೈನ್ ಬ್ಲೆಸ್ಸಿಂಗ್ ನಿಮಗೆ ಸಿಗ್ತಾ ಇದೆ. ಖುಷಿ ಆಗಿರುವಂಥ ವಿಚಾರಗಳನ್ನು ನೀವು ಕೇಳ್ಬೋದು. ಖುಷಿಯಾಗಿರುವಂಥ ಒಂದು ಗುಡ್ ನ್ಯೂಸ್ಗಳನ್ನು ನೀವು ಕೇಳ್ಬೋದು. ಮತ್ತು ದುಡ್ಡು ಕೂಡ ನಿಮ್ಮ ಜೀವನಕ್ಕೆ ಬರ್ತಾ ಇದೆ. ಮತ್ತು ನಿಮ್ಮ ಚಕ್ರಗಳೇನಿದೆ ಅದು ಆ್ಯಕ್ಟಿವ್ ಆಗೋದ್ರಲ್ಲಿ ಇದೆ, ಆ್ಯಕ್ಟಿವ್ ಆಗುತ್ತೆ ಅಂತ ಕೂಡ ಬಂದಿರುವಂಥದ್ದು. ನಿಮ್ಮ ಚಕ್ರಗಳು 7 ಚಕ್ರಸ್ ಏನು ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ, ಆ ಚಕ್ರಗಳು, ಕುಂಡಲಿ ಚಕ್ರಗಳು ಆ್ಯಕ್ಟಿವ್ ಆಗ್ತಾ ಇದೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು. ಇಲ್ಲಿ ಯಾರು ಮದುವೆ ಬಗ್ಗೆ ಯೋಚನೆ ಮಾಡ್ತಾ ಇರೋರಿಗೆ, ನಿಮ್ಮ ಪಾರ್ಟ್ನರ್ ಬಗ್ಗೆ ಯೋಚನೆ ಮಾಡ್ತಾ ಇರೋರು ನಿಮಗೆ ಸಿಗ್ತಾರೆ ಅಂತ ಕೂಡ ಬಂದಿರುವಂಥದ್ದು. ಹುಡುಗಿ ವಿಚಾರವಾಗಿ ಇಲ್ಲ ಹುಡುಗನ ವಿಚಾರವಾಗಿ ಇಲ್ಲಿ ಒಂದು ರೀತಿಯಲ್ಲಿ ಮದುವೆ ಫಿಕ್ಸ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಮತ್ತು ನಿಮ್ಮ ಹಸ್ಬೆಂಡ್ ಆ್ಯಂಡ್ ವೈಫ್ ಎನರ್ಜಿ ಕೂಡ ತುಂಬ ಚೆನ್ನಾಗಿ ಕನೆಕ್ಟ್ ಆಗುತ್ತೆ ಇನ್ನು ಮುಂದಿನ ದಿನಗಳಲ್ಲಿ. ಒಂದು ರೀತಿಯಲ್ಲಿ ಒಂದು ಒಳ್ಳೆ ರಿಲೇಷನ್ಶಿಪ್ ನಿಮ್ಮ ಜೊತೆ ಇನ್ನು ಮುಂದಿನ ದಿನಗಳಲ್ಲಿ ತುಂಬ ಆ್ಯಕ್ಟಿವ್ ಆಗಿ ಇರ್ತೀರ. ನೀವು ನಿಮ್ಮ ಪಾರ್ಟ್ನರ್ ಜೊತೆ ತುಂಬ ಖುಷಿಯಾಗಿ ಇರ್ತೀರ, ನೀವು ನಿಮ್ಮ ಹಸ್ಬೆಂಡ್ ಜೊತೆ ಅಂತ ಕೂಡ ಬಂದಿರುವಂಥದ್ದು. ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಾ ಇದ್ರಿ, ಆ ಸ್ಟಕ್ ಏನಿತ್ತು, ಏನಕ್ಕೆ ಆಗ್ತಾ ಇದೆ, ಫೈನಾನ್ಷಿಯಲಿ ಏನು ಪ್ರಾಬ್ಲಮ್ ಆಗ್ತಾ ಇದೆ, ಆ ವಿಚಾರಗಳು ಕೂಡ ಗೊತ್ತಾಗುತ್ತೆ ನಿಮಗೆ. ಇನ್ನು ಮುಂದೆ ನಿಮಗೆ ತುಂಬಾ ಇಲ್ಲಿ ದುಡ್ಡು ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಏನ ಒಂದು ಜ್ಞಾನನ ಪಡ್ಕೊಳ್ತೀರಾ, ಒಂದು ಡಿವೈನ್ ಬ್ಲೆಸ್ಸಿಂಗ್ ನಿಮ್ಮ ಮೇಲೆ ಇರುತ್ತೆ. ಶಿವ ಮತ್ತು ಪಾರ್ವತಿಗೆ ಸಂಬಂಧಪಟ್ಟಿರುವಂಥ ದೇವಾಲಯಗಳಿಗೆ ನೀವು ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಏನೋ ಜ್ಞಾನ ತಿಳ್ಕೊಳ್ಳೋದ್ರ ಬಗ್ಗೆ ಹೆಚ್ಚು ಫೋಕಸ್ ಮಾಡ್ತೀರಾ, ಏನೋ ಆಧ್ಯಾತ್ಮಿಕವಾಗಿ ಏನೋ ಹೆಚ್ಚಿನ ಫೋಕಸ್ ಮಾಡ್ತೀರಾ ನೀವು ಅಂತ ಕೂಡ ಬಂದಿರುವಂಥದ್ದು. ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಬಗ್ಗೆ ಕೆಲವರು ನೆಗೆಟಿವ್ ಆಗಿ ಯಾರು ಯೋಚನೆ ಮಾಡ್ತಾ ಇದ್ರು ಅವರಿಗೆ ನೀವು ಏನು ಅನ್ನೋದು ಅರ್ಥ ಆಗುತ್ತೆ ಅಂತ ಕೂಡ ಬಂದಿದೆ. ಕುಂಡಲಿ ಚಕ್ರ ಅಂದರೆ ರೂಟ್ ಚಕ್ರ ಏನಿತ್ತು ಅದು ಆ್ಯಕ್ಟಿವ್ ಆಗೋದ್ರಲ್ಲಿ ಇದೆ ಅಂತ ಕೂಡ ಬಂದಿರುವಂಥದ್ದು. ಮೆಡಿಟೇಷನ್ನ ಮಾಡ್ಕೊಳ್ಳಿ, ಅದರಿಂದ ತುಂಬ ಒಳಿತು ನಿಮ್ಗೆ ಆಗುತ್ತೆ ಅಂತ ಕೂಡ ಇಲ್ಲಿದೆ. ನಿಮ್ಮ ಇಂಟ್ಯೂಷನ್ ಇನ್ನು ಮುಂದಿನ ದಿನಗಳಲ್ಲಿ ವರ್ಕ್ ಮಾಡುತ್ತೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು. ಈ ವಾರದಲ್ಲಿ ಈ ರೀಡಿಂಗ್ನ ನೋಡ್ತಾ ಇರುವಂಥವ್ರಿಗೆ ಏನು ಬದಲಾವಣೆಗಳು ಬರ್ತಾ ಇದೆ, ಹೇಗಿದೆ ಅಂತ ನೋಡೋಣ. ಈ ವಾರದ ರೀಡಿಂಗ್ ನಂಬರ್ 1 ಯಾರು ಚೂಸ್ ಮಾಡ್ಕೊಂಡಿದ್ರಿ ಈ ವಾರದ ರೀಡಿಂಗ್ ಏನಿದೆ ಅಂತ ನೋಡೋಣ. ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಅನ್ವಯ ಆದರೆ ಮಾತ್ರ ನೀವು ತಗೊಳ್ಳಿ. ತುಂಬ ಕಾರ್ಡ್ಸ್ ಬಂದಿದೆ. ಮೊದಲನೇದಾಗಿ ಇಲ್ಲಿ ನಿಮಗೆ ಫಸ್ಟ್ 1 ಬಂದು ಕಾರ್ಡ್ ಇಲ್ಲಿ ನಿಮಗೆ ಒಂದು ಬುದ್ಧಿವಂತಿಕೆ, ನಿಮ್ಮ ಪ್ರೆಸೆಂಟ್ ಏನಿದೆ, ನಿಮ್ಮ ಬುದ್ಧಿವಂತಿಕೆ ಏನಿದೆ
ಅದು ಹೈಯಲ್ಲಿ ಇರುತ್ತೆ. ಹೇಳಿದ್ಮೇಲೆ ನಿಮ್ಮ ಇಂಟೆಲಿಜೆಂಟ್ ಏನಿತ್ತು ಅದು ಪ್ಲಸ್ ಪಾಯಿಂಟ್ ಆಗುವಂಥದ್ದಿದೆ. ಮತ್ತು ನೀವು ಏನೋ ಥಿಂಕಿಂಗ್ ಮಾಡ್ತಾ ಇರ್ಬೋದು, ಏನೋ ಯೋಚನೆಗಳನ್ನ ಮಾಡ್ತಾ ಇರ್ಬೋದು, ಎಲ್ಲೋ ಹೋಗೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು, ಮತ್ತು ಏನೋ ಒಂದು ಕ್ಯೂರಿಯಾಸಿಟಿನ ನಿಮಗೆ ಏನೋ ಹುಟ್ಟಾಕಿರ್ಬೋದು, ಕ್ಯೂರಿಯಾಸಿಟಿಯಿಂದ ಏನೋ ಪ್ಲ್ಯಾನ್ ಮಾಡ್ತಾ ಇರ್ಬೋದು, ಏನೋ ತಿಳ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಏನೋ ಥಿಂಕಿಂಗ್ ಮಾಡ್ತಾ ಇದ್ದೀರಾ. ಥಿಂಕಿಂಗ್ ಅಂತ ಅಂದರೆ ಏನೋ ಐಡಿಯಾಗಳನ್ನು ಮಾಡ್ತಾ ಇದ್ದೀರಾ. ನಿಮಗೆ ಬರ್ತಾ ಇರುವಂಥ ಐಡಿಯಾಗಳನ್ನು ಸ್ವೀಕರಿಸಬೇಕೋ ಬೇಡವೋ ಅಂತ ಯೋಚನೆ ಕೂಡ ಇರ್ಬೋದು. ಒಂದು 11 ಡೇಸಿಂದ ಇನ್ನು ಮುಂದಿನ ದಿನಗಳಲ್ಲಿ ಒಂದು 11 ಡೇಸಲ್ಲಿ ಒಂದಿಷ್ಟು ನಿಮಗೆ ಕಂಪ್ಲೀಟಾಗಿ ಯಾರ ಜೊತೆನೂ ತುಂಬ ಮಾತಾಡ್ತೀರಾ ಇನ್ನು ಮುಂದಿನ ದಿನಗಳಲ್ಲಿ. ಅಂದರೆ ತುಂಬ ಜಾಸ್ತಿ ಮಾತಾಡುವಂಥದ್ದು, ತುಂಬ ಥಿಂಕಿಂಗ್ ಮಾಡುವಂಥದ್ದು, ಈ ಥರ ವಿಚಾರಗಳು ನಡೆಯುತ್ತೆ ಅಂತ ಕೂಡ ಇದೆ. ಒಂದಿಷ್ಟು ಫೈನಾನ್ಷಿಯಲಿ ಕೂಡ ಒಂದಿಷ್ಟು ನೀವು ಅಡ್ವೈಸ್ಗಳನ್ನು ತಗೊಂಡು ಮುಂದುವರಿರಿ ಅಂತ ಕೂಡ ಇಲ್ಲಿ ಇದೆ. ಮತ್ತು ಪ್ರೀತಿ ವಿಚಾರವಾಗಿ ಯೋಚನೆ ಮಾಡ್ತಾ ಇದ್ದರೆ ಒಂದು ಎಮೋಷನಲ್ ಆಗಿ ಇದ್ದೀರಾ. ಮುಂದಿನ ದಿನಗಳಲ್ಲಿ ಒಂದು ಎಮೋಷನಲ್ ಆಗುವಂಥದ್ದು ಸಾಧ್ಯತೆಗಳು ಕೂಡ ಇದೆ. ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೀರಾ ನೀವು ಎಲ್ಲರನ್ನೂ ಕೂಡ. ಒಂದು ಎಮೋಷನಲ್ಲೇ ಫೀಲ್ ಆಗಿಬಿಡ್ತೀರಾ ನೀವು. ಎಮೋಷನಲ್ಲೇ ಅಂಡರ್ಸ್ಟ್ಯಾಂಡ್ಮೆಂಟ್ ತುಂಬ ಚೆನ್ನಾಗಿರುತ್ತೆ. ಮತ್ತು ಒಂದು ಸ್ಟೇಬಲಿಟಿ ನಿಮಗೆ ಸಿಗ್ತಾ ಇದೆ ಇನ್ನು ಮುಂದಿನ ದಿನಗಳಲ್ಲಿ. ಒಂದು ನಿಮ್ಮ ಜಾಬ್ ಆಗಿರ್ಬೋದು, ನಿಮ್ಮ ಕೆರಿಯರ್ ಏನಿದೆ ಅದು ಒಂದು ರೀತಿಯಲ್ಲಿ ನಿಮ್ಮ ಮಾಡ್ತಿರುವಂಥ ಜಾಬಿಂದ ಒಂದು ಹೈ ಸ್ಟೇಟಸ್ಗಳನ್ನ ನೀವು ಪಡ್ಕೊಳ್ಳುವಂಥ ಸಾಧ್ಯತೆ ಇದೆ. ಮತ್ತು ತುಂಬ ಚೆನ್ನಾಗಿ ಮಾತಾಡೋದ್ರಿಂದ ಕೂಡ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಹೈ ಎನರ್ಜಿ ಇದೆ. ಮತ್ತು ನಿಮ್ಮ ಒಂದು ಎಮೋಷನಲಿ ಏನು ಫೀಲ್ ಮಾಡ್ತಾ ಇದ್ರೆ ಅದು ನಿಮಗೆ ಎಮೋಷನಲ್ ಆಗಿಬಿಡ್ತಾ ಇದ್ರೆ, ಹಂಗಾಗಿ ಎಮೋಷನಲ್ ಆಗೋಕ್ಕೆ ಹೋಗಬೇಡಿ. ಒಂದು ಸ್ಟ್ರಾಂಗ್ ಆಗಿ ನೀವು ಮಾತಾಡಬೇಕು ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು. ಮತ್ತು ಬ್ಯಾಂಕ್ ವಿಚಾರವಾಗಿ ಕೆಲಸ ಮಾಡ್ತಾ ಇರುವಂಥವ್ರಿಗೆ, ಇಲ್ಲ CA ಆಗಿರುವಂಥವ್ರಿಗೆ, ಇಲ್ಲ ಬೇರೆಯವ್ರಿಗೆ ಒಂದು ಸಂದೇಶಗಳನ್ನ ಕೊಡ್ತಾ ಇರುವಂಥವ್ರಿಗೆ ಒಂದಿಷ್ಟು ಒಳ್ಳೆಯ ರೀತಿಯ ಬದಲಾವಣೆಗಳು ಆಗ್ತಾ ಇರುವಂಥದ್ದು ಮತ್ತು ಎಮೋಷನಲ್ ಆಗುವಂಥದ್ದು ಕೂಡ ಇದೆ. ಒಂದು 2 ನಿರ್ಧಾರಗಳನ್ನು ತಗೊಂಡಿರ್ಬೋದು. ಒಂದು ಜವಾಬ್ದಾರಿ, ಒಂದು ಪ್ರೀತಿ, ಎರಡರಲ್ಲೂ ಕೂಡ ಬ್ಯಾಲೆನ್ಸ್ ಮಾಡ್ತೀರಾ ಅಂತ ಕೂಡ ಬಂದಿರುವಂಥದ್ದು. ನೀವು ಅಂದ್ಕೊಂಡಿರುವಂಥ ಏನೇ ಕೆಲಸ ಮಾಡಬೇಕಾದ್ರೂ ಕೂಡ ಒಂದಿಷ್ಟು ಗೈಡೆನ್ಸನ್ನು ತಗೊಂಡು ಮುಂದುವರಿರಿ ಅಂತ ಇದೆ. ಫ್ಯೂಚರ್ ಪ್ಲ್ಯಾನ್ ಮಾಡ್ತಾ ಇದ್ರೆ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿಕೊಂಡು ಒಂದು ಪ್ರೆಸೆಂಟ್ ಲೈಫಲ್ಲಿ ಸ್ಟಕ್ಕಲ್ಲಿ ಇದ್ದೀರಾ, ಅದನ್ನು ತೆಗೆದಾಕಿ ಫ್ಯೂಚರ್ ಬಗ್ಗೆ ನೆಕ್ಸ್ಟ್ ಯೋಚನೆ ಮಾಡೋರಂತೆ. ಈಗ ಏನಿದೆ ಈ ಪ್ರೆಸೆಂಟ್ ಲೈಫಲ್ಲಿ ಏನಿದೆ ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡಿ ಅಂತ ಬಂದಿರುವಂಥದ್ದು. ಮತ್ತು ಬರುವಂಥದ್ದು ಇದೆ. ಮತ್ತು ಒಂದು ಸೆಲ್ಫ್ ಕಾನ್ಫಿಡೆಂಟ್ ಏನಿದೆ ನಿಮ್ಮನ್ನು ನೋಡಿ ಇಲ್ಲಿ ಕೆಲವರು ಇನ್ಸ್ಪೈರ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಮತ್ತು ನಿಮ್ಮ ಫೇಸ್ ಏನಿದೆ ಅದನ್ನು ನೋಡಿಕೊಂಡು ಅವರು ನಿಜನಾ ಸರಿನಾ ಅಂತ ನಿಮ್ಮ ಜೊತೆ ಕನೆಕ್ಟ್ ಆಗ್ತಾರೆ ಅಂತ ಕೂಡ ಬಂದಿದೆ. ನಿಮ್ಮನ್ನು ಡೈರೆಕ್ಟಾಗಿ ಮೀಟ್ ಮಾಡಬೇಕು ಅನ್ನೋ ಒಂದು ಫೀಲಿಂಗ್ಸಲ್ಲಿ ಇದ್ದಾರೆ. ಮತ್ತು ನೀವು ಕೂಡ ಅಷ್ಟೇ ಎಲ್ಲರೂ ಬೇಗ ನಂಬುವಂಥ ವ್ಯಕ್ತಿಗಳಾಗಿರೋದಿಲ್ಲ. ನಿಮ್ಮನ್ನು ನೋಡಿ ತುಂಬ ಜನ ಫ್ಯಾನ್ಸ್ ಆಗುವಂಥ ಸಾಧ್ಯತೆ ಇದೆ. ಬಟ್ ನೀವು ಫೇಸ್ ಟು ಫೇಸ್ ಮಾತಾಡುವಂಥ ವ್ಯಕ್ತಿಗಳಾಗಿರ್ತೀರಾ ಅಂತ ಕೂಡ ಇದೆ. ಏನೇ ಒಂದು ನಿರ್ಧಾರ ತಗೊಳ್ಬೇಕು ಅಂದ್ರೂ ಫೇಸ್ ಟು ಫೇಸ್ ಯೋಚನೆ ಮಾಡ್ತೀರಾ ಅಂತ ಕೂಡ ಬಂದಿರುವಂಥದ್ದೇ. ಕೆಲವರು ನಿಮ್ಮ ಪ್ರೀತಿ ಬರುತ್ತಾ ಅಂತ ವೆಯ್ಟ್ ಮಾಡ್ತಾ ಇರುವಂಥವ್ರಿಗೆ ಸಡನ್ನಾಗಿ ಏನೋ ಒಂದು ಚೇಂಜಸ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಅಂದರೆ ಪ್ರೀತಿ ವಿಚಾರದಲ್ಲಿ ಒಂದು ಸಡನ್ನಾಗಿ ಒಂದು ನೀವು ಅಂದ್ಕೊಂಡಿರೋದಕ್ಕಿಂತ ಒಂದು ಮೀರಿದ್ದು ಸಂಬಂಧ, ಅಂದರೆ ನಿಮಗೆ ಯಾರು ಎಕ್ಸ್ಪೆಕ್ಟೇಷನ್ ಇತ್ತು ಅವರಿಗೆ ಮೀರಿದ ಸಂಬಂಧ ಅಂತ ಅಂದರೆ ಒಂದು ರೀತಿಯಲ್ಲಿ ನೀವು ತುಂಬ ಕನೆಕ್ಟಲ್ಲಿ ಇದ್ದರೆ ಈ ವಾರದಲ್ಲಿ ಒಂದು ಸ್ವಲ್ಪ ಅಷ್ಟಕ್ಕಷ್ಟೇ ನೀವು ಕನೆಕ್ಟ್ ಆಗೋದು. ಬಟ್ ತುಂಬ ಯಾರು ದೂರ ಇದ್ದೀರಾ ಅವರು ತುಂಬ ಹತ್ತಿರ ಆಗುವಂಥದ್ದು, ಇಲ್ಲ ಅಂದರೆ ಒಂದು ಸೋಲ್ ಕನೆಕ್ಷನ್ ಮುಖಾಂತರನಾದರೂ ಕೂಡ ನೀವು ಕನೆಕ್ಟ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಆರೋಗ್ಯದಲ್ಲಿ ಎಚ್ಚರಿಕೆಯಿಂದ ಇರಿ. ಆರೋಗ್ಯ ಸಮಸ್ಯೆಯಲ್ಲಿ ಏರುಪೇರಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಮತ್ತು ಯೂನಿವರ್ಸ್ಗೆ ಬಿಟ್ಬಿಡಿ. ಕೆಲವ್ರಿಗೆ ತುಂಬ ಇಲ್ಲಿ ಇರಿಟೇಷನ್ ಆಗ್ತಿದೆ, ಎಲ್ಲೋದ್ರೂ ಏನೋ ಸಮಸ್ಯೆ ಆಗ್ತಾ ಬಗೆಹರಿತಲ್ಲ, ಯಾವ ಹಾಸ್ಪಿಟಲ್ಗೆ ಹೋದ್ರೂ ಅಂದರೆ ಯೂನಿವರ್ಸ್ಗೆ ಸರೆಂಡರ್ ಮಾಡಿ ಅಂತ ಕೂಡ ಬಂದಿರುವಂಥದ್ದು. ಪಾಪು ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಮತ್ತು ಪಾಪು ಆಗಿರೋದ್ರ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದೀರಾ, ಪಾಪು ಡೆತ್ ಆಗಿರೋದ್ರ ಬಗ್ಗೆ ತುಂಬ ಯೋಚನೆ ಮಾಡ್ತೀರಾ ಈ ವಾರದಲ್ಲಿ ಅಂತ ಕೂಡ ಇದೆ. ತುಂಬ ಎಕ್ಸ್ಪೀರಿಯನ್ಸ್ ವ್ಯಕ್ತಿಗಳು ನೀವು ಆಗಿರ್ತೀರ. ತುಂಬ ಹೈಲಿ ಏನಂತ ಅಂದರೆ ತುಂಬ ಹಾರ್ಡ್ ವರ್ಕ್ನ ಮಾಡಿರುವಂಥದ್ದು, ತುಂಬ ಎಕ್ಸ್ಪೀರಿಯನ್ಸ್ ಇರುವಂಥವ್ರು, ಒಂದು ಲಾಂಗ್ ಲೈಫನ್ನು ಯಾರು ಲೀಡ್ ಮಾಡ್ತಾ ಇದ್ದೀರಾ ನಿಮಗೂ ಕೂಡ ಒಂದು ರೀತಿಯಲ್ಲಿ ಬೇರೆ ಮೇಲೆ ಡಿಪೆಂಡೆಡ್ ಆಗೋದನ್ನು ಕಂಟ್ರೋಲ್ ಮಾಡಿ ಅಂತ ಕೂಡ ಬಂದಿರುವುದು.
ಒಂದು ಟೀಮ್ ವರ್ಕ್ ಆಗಿ ಯಾರೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅವರು ಒಂದು ಜವಾಬ್ದಾರಿಯುತ ವರ್ಕ್ ಮಾಡಿ, ಜವಾಬ್ದಾರಿಯುತ ಒಂದು ಎಕ್ಸ್ಪೀರಿಯನ್ಸ್ ಆಗಿರೋರಿಗೆ ಗೈಡೆನ್ಸನ್ನು ತಗೊಳ್ಳಿ. ಒಂದು ಅಂದರೆ ಒಂದು ಎಕ್ಸ್ಪೀರಿಯನ್ಸ್ ಆಗಿರ್ತಾರಲ್ಲ ಅವ್ರ ಹತ್ರ ಒಂದು ಗೈಡೆನ್ಸನ್ನು ತಗೊಂಡು ಮುಂದುವರಿರಿ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು. ತುಂಬ ಇಲ್ಲಿ ಏಜ್ ಆಗಿರುವಂಥವ್ರಿಗೆ, ತುಂಬ ಹೆಸರು ಮಾಡಿರುವಂಥವ್ರು ಯಾರೋ ಇಲ್ಲಿ ತುಂಬ ದೊಡ್ಡ ಮಟ್ಟಿಗೆ ಇರುವಂಥ ವ್ಯಕ್ತಿಗಳು ಇಲ್ಲಿ ಡೆತ್ ಆಗ್ತಾರೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು. ಮನಸ್ಸಿಗೆ ತುಂಬ ನೋವಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಹಾರ್ಟ್ ಬ್ರೇಕ್ ಆಗುವಂಥದ್ದು, ಅಂದರೆ ಯಾರೋ ನಿಮಗೆ 3 ಜನ ನಿಮಗೆ ಮನಸ್ಸಿಗೆ ಹರ್ಟ್ ಮಾಡ್ತಾರೆ ಅಂತ ಕೂಡ ಬಂದಿದೆ. ಒಂದು ಹೆಲ್ತ್ ಬಗ್ಗೆ ಯೋಚನೆ ಮಾಡಿ, ಹೆಲ್ತ್ ಇಶ್ಯೂಸ್ ಆಗುವಂಥ ಸಮಸ್ಯೆಗಳು ಕೂಡ, ಹೆಲ್ತ್ ಇಶ್ಯೂಸ್ ಆಗುವಂಥದ್ದು ಕೂಡ ಇಲ್ಲಿ ಇದೆ ಅಂತ ಕೂಡ ಬಂದಿರುವಂಥದ್ದು. ಮತ್ತು ನಿಮಗೆ ಇಲ್ಲಿ ಒಂದಿಷ್ಟು ಏನಂತ ಅಂದರೆ ನೋವು ಮಾಡುವಂಥದ್ದು, ಯಾರು ನೋವು ಮಾಡ್ತಾರೆ ಅನ್ನೋ ಒಂದು ಕನ್ಫ್ಯೂಷನ್ಸ್ ಇದೆ. ಯಾಕೆ ಈ ಥರ ಆಯಿತು ಅನ್ನೋ ಎರಡೆರಡು ಮೈಂಡ್ ಇದೆ. ಅವ್ರು ಬರ್ತಾರಾ ಅಂತಲೂ ಕೂಡ ನಿಮಗೆ ನೀವು ಯೋಚನೆ ಮಾಡ್ತಾ ಇರ್ಬೋದು. ಕೋರ್ಟ್ ಕಚೇರಿ ವಿಚಾರಗಳಿಗೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಮತ್ತು ನೀವು ಕಷ್ಟಪಡ್ತಾ ಇರುವಂಥ ಒಂದು ಜಾಗಕ್ಕಾಗಿರ್ಬೋದು, ನ್ಯಾಯವಾಗಿ ಇರುವಂಥ ಜಾಗ ಏನಿದೆ ಅದಕ್ಕೆ ಒಂದು ರೀತಿಯಲ್ಲಿ ಒಳ್ಳೆ ರೀತಿಯ ಫಲಿತಾಂಶಗಳು ಸಿಗುತ್ತೆ ಅಂತ ಕೂಡ ಬಂದಿರುವಂಥದ್ದು. ತುಂಬ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಇದೆ. ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದಾರ ಅನ್ನೋ ಒಂದು ಟೆನ್ಷನ್ ಕೂಡ ಈ ವಾರದಲ್ಲಿ ನಿಮಗೆ ಆಗ್ಬೋದು. ತುಂಬ ಕೋಪ ಇದೆ, ಆ ಕೋಪನ ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ ಕೂಡ ಬಂದಿರುವಂಥದ್ದು. ಏನೇ ಒಂದು ಇಶ್ಯೂಸ್ ಇದ್ರು, ಒಂದು ಡಿಫ್ರೆಂಟ್ ಇಶ್ಯೂಸ್ ಏನೇ ಬಂದ್ರೂ ಕೂಡ, ಬಟ್ ಅದು ಸಡನ್ನಾಗಿ ಏನೋ ಒಂದು ನಿಮ್ಮ ಹೈಲಿ ಏನಿದೆ ತುಂಬ ಎಮೋಷನಲ್ ಆಗಿರ್ಬೋದು. ನೀವು ಇಲ್ಲಿ ಒಂದು ಸೀಕ್ರೆಟ್ಸ್ ಮೇಂಟೈನ್ ಮಾಡ್ತಾ ಇರ್ಬೋದು. ತುಂಬ ಸೀಕ್ರೆಟ್ಸ್ ಮೇಂಟೈನ್ ಮಾಡ್ತಾ ಹೋದಷ್ಟು ಅದು ತುಂಬ ಎಡವಟ್ಟುಗಳಾಗಿ ಎಲ್ರಿಗೂ ಸ್ಪ್ರೆಡ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ತುಂಬ ಎಮೋಷನಲ್ ಆಗಿ ನೀವು ಫೀಲ್ ಮಾಡ್ತಾ ಇದ್ದೀರಾ, ಈ ವೀಕಲ್ಲಿ ಫೀಲ್ ಮಾಡ್ತೀರಾ ಅಂದರೂ ಅದು ಎಲ್ರಿಗೂ ಕೂಡ ಅದೂ ಕೂಡ ಸಡನ್ನಾಗಿ ಚೇಂಜಸ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಎಚ್ಚರಿಕೆಯಿಂದರಿ, ಗೈಡೆನ್ಸನ್ನು ತಗೊಳ್ಳಿ, ಗೈಡೆನ್ಸನ್ನು ತಗೊಂಡು ಮುಂದುವರಿರಿ ಅಂತ ಕೂಡ ಬಂದಿರುವಂಥದ್ದು. ಪ್ರೀತಿ ವಿಚಾರ ಆಗಿರ್ಬೋದು, ಫೈನಾನ್ಷಿಯಲಿ ವಿಚಾರ ಆಗಿರ್ಬೋದು, ಈ ಬ್ಯಾಲೆನ್ಸ್ ಮಾಡ್ತೀರಾ ಅಂತ ಕೂಡ ಬಂದಿದೆ. ಒಂದು ಸಕ್ಸಸ್ಫುಲ್ ಆಗುವಂಥದ್ದು, ಯಾರೆಲ್ಲ ಇಲ್ಲಿ ಪ್ರೀತಿ ವಿಚಾರದಲ್ಲಿ ಬ್ಯಾಲೆನ್ಸ್ ಮಾಡ್ತಾ ಇದ್ರೆ ನೀವು ಅಂದ್ಕೊಂಡಿರುವಂಥವ್ರಿಗೆ ಇಲ್ಲಿ ಸಕ್ಸಸ್ ಕೂಡ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಪ್ರೀತಿ ವಿಚಾರದಲ್ಲಿ ಒಂದು ಹ್ಯಾಪಿ ಫ್ಯಾಮಿಲಿನ ಆಗಿರುತ್ತೆ. ಮತ್ತು ನೀವು ಅಚ್ಚು ಕಡೆ ಗಮನನ ಕೊಡ್ತೀರಾ. ನೀವು ಇಷ್ಟಪಡ್ತಾ ಇರುವಂಥ ಕೆಲಸ ಆಗಿರ್ಬೋದು, ಜಾಬ್ ಆಗಿರ್ಬೋದು, ಮನೆ ಆಗಿರ್ಬೋದು, ಎಲ್ಲೋ ಇಷ್ಟಪಟ್ಟು ಏನೋ ತೊಗೊಳೋದಾಗಿರ್ಬೋದು, ಹೋಗೋದಾಗಿರ್ಬೋದು, ತುಂಬ ಪ್ರೀತಿ ಆಗಿರ್ಬೋದು, ನಿಮ್ಮ ಪಾರ್ಟ್ನರ್ ಆಗಿರ್ಬೋದು, ನಿಮ್ಮ ವ್ಯಕ್ತಿ ಆಗಿರ್ಬೋದು, ಸಕ್ಸಸ್ಫುಲ್ ಈ ವಾರದಲ್ಲಿ ಒಂದು ಹ್ಯಾಪಿ ಜೀವನ ನಿಮ್ದಾಗಿರುತ್ತೆ ಅಂತ ಕೂಡ ಇದೆ. ಜವಾಬ್ದಾರಿಗಳು ಜಾಸ್ತಿ ಆಗ್ತಾ ಇದೆ. ಫೈನಾನ್ಷಿಯಲಿ ಕೂಡ ದುಡ್ಡು ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಒಂದು ರಿಚ್ ಇರುವಂಥವ್ರು ಆಗ್ತೀರಾ ನೀವು ಇನ್ನು ಮುಂದಿನ ದಿನಗಳಲ್ಲಿ. ನಿಮ್ಮ ಜವಾಬ್ದಾರಿಗಳೆಲ್ಲ ಮುಗಿದು ಒಂದು ರೀತಿಯಲ್ಲಿ ಒಂದು ಹೈ ಎನರ್ಜಿಲಿ ಇರುತ್ತೆ ನಿಮ್ಮದು. ಒಂದು ಇನ್ಸ್ಪಿರೇಷನ್ ನಿಮಗೆ ಸಿಗುವಂಥ ಸಾಧ್ಯತೆ ಇದೆ. ದುಡ್ಡು ಕೂಡ ಬರುತ್ತೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು. ಫೈನಾನ್ಷಿಯಲಿ ತುಂಬ ಸ್ಟ್ರಾಂಗ್ ಪರ್ಸನ್ ಆಗಿದ್ದೀರಾ ನೀವು, ತುಂಬ ಸ್ಟ್ರಾಂಗ್ ಇದ್ದೀರಾ, ಒಂದು ಅಟ್ರಾಕ್ಟಿವ್ ಆಗಿದ್ದೀರಾ, ಒಂದು ಹೈ ಸ್ಟ್ಯಾಂಡರ್ಡ್ ವ್ಯಕ್ತಿಯಾಗಿ ಕಾಣಿಸ್ತೀರಾ ನೀವು ನೋಡೋದಕ್ಕೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು. ಒಂದು ಹೆಲ್ತ್ ವಿಚಾರ ಆಗಿರ್ಬೋದು, ಇಲ್ಲಿ ಟೆಕ್ನಾಲಜಿ ವಿಚಾರ, ಜಾಬ್ ವಿಚಾರ ಆಗಿರ್ಬೋದು, ಕೆರಿಯರ್ ವಿಚಾರ ಆಗಿರ್ಬೋದು, ಬಟ್ ಇಲ್ಲಿ ಗುಡ್ ಇದೆ, ತೊಂದರೆ ಇಲ್ಲ. ಮತ್ತು ಏನಂತಂದರೆ ಇಲ್ಲಿ ನೀವು ತುಂಬ ಡೀಪಾಗಿ ತೊಗೊಳ್ತೀರ, ಎಲ್ಲನೂ ಡೀಪಾಗಿ ತೊಗೊಳ್ಳುವಂಥ ಚಾನ್ಸಸ್ ಇದೆ. ಅದನ್ನು ಸ್ವಲ್ಪ ಈ ವಾರದಲ್ಲಿ ಅವಾಯ್ಡ್ ಮಾಡ್ಕೊಳ್ಳಿ. ಎಲ್ಲವೂ ಕೂಡ ಚೆನ್ನಾಗಿರುತ್ತೆ. ಪ್ರೀತಿ ವಿಚಾರದಲ್ಲಿ ಒಂದು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ತೀರಾ, ಅದನ್ನು ಯೋಚನೆ ಮಾಡಿಕೊಂಡು ಮುಂದುವರಿರಿ ಅಂತ ಇದೆ. ಮತ್ತು ನಿಮಗೆ ಒಂದು ಸ್ವಲ್ಪ ತಾಯಿ ಸೆಂಟಿಮೆಂಟ್ ತುಂಬ ಇರೋದ್ರಿಂದ ತಾಯಿನ ಇಷ್ಟಪಡೋದಾಗಿರ್ಬೋದು, ಇಲ್ಲ ನಿಮ್ಮ ವೈಫ್ನ ಇಷ್ಟಪಡೋದಾಗಿರ್ಬೋದು, ನಿಮ್ಮ ಸಿಸ್ಟರ್ ಆಗಿರ್ಬೋದು, ತಾಯಿ ಸ್ಥಾನದಲ್ಲಿ ಯಾರೇ ಇಟ್ಟಿದ್ದೀರಾ ಅವರಿಂದ ನಿಮ್ಗೆ ಯಾರೋ ಇಲ್ಲಿ ಕೆಲವರಿಗೆ ಇಲ್ಲಿ ಏನೋ ಸಹಾಯ ಆಗೋದ್ರಲ್ಲಿ ಇದೆ ಅಂತ ಕೂಡ ಬಂದಿರುವಂಥದ್ದು. ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಾ ಇರೋರಿಗೆ ಇಲ್ಲಿ ದುಡ್ಡು ಸಡನ್ನಾಗಿ ನಿಮಗೆ ಸಿಗುವಂಥ ಚಾನ್ಸಸ್ ಇದೆ. ಸಡನ್ನಾಗಿ ಸಿಕ್ಕಿರುವಂಥ ದುಡ್ಡು ನಿಮ್ಮ ಜೊತೆ ಉಳಿದೇ ಇರುವಂಥ ಚಾನ್ಸಸ್ಸು ಇದೆ. ಹಾಗಾಗಿ ಎಚ್ಚರಿಕೆನ ವಹಿಸಿ ಅಂತ ಕೂಡ ಇದೆ. ಆರೋಗ್ಯದ ವಿಚಾರವಾಗಿ ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಪ್ರೆಗ್ನೆನ್ಸಿ ಕೂಡ ಆಗುವಂಥದ್ದು, ಪ್ರೆಗ್ನೆನ್ಸಿ ಬಗ್ಗೆ ಯೋಚನೆ ಮಾಡ್ತಾ ಇರೋರಿಗೆ ಪ್ರೆಗ್ನೆನ್ಸಿ ಕೂಡ ಆಗುತ್ತೆ ಅಂತ ಕೂಡ ಇಲ್ಲಿ ಬಂದಿದೆ. ನೀವು ಅಂದ್ಕೊಂಡಿರುವಂಥ ಕೆಲಸಗಳು, ಕೆಲವೊಂದು ಕೆಲಸಗಳಾಗಿರ್ಬೋದು ಯಾವಾಗ ನಡೆಯುತ್ತೆ ಅಂತ ನೋಡೋಣ. ಇಲ್ಲಿ 1 2 3 ಇಟ್ಟಿದ್ದೀನಿ. ನಿಮಗೆ ಇದರಲ್ಲಿ ಏನು ಯಾವ ಕಾರ್ಡ್
ರೆಸೊನೇಟ್ ಆಗ್ತಾ ಇದೆ. 1 2 3 ಇಟ್ಟಿದ್ದೀನಿ. ನಿಮ್ಗೆ ಇದರಲ್ಲಿ ಯಾವ ಕಾರ್ಡು ರೆಸೊನೇಟ್ ಆಗ್ತಾ ಇದೆ ತಗೊಳ್ಳಿ, ಅದನ್ನು ತಗೊಂಡು ಮುಂದುವರಿರಿ ಅಂತ ಕೂಡ ಬಂದಿರುವಂಥದ್ದು. ನಂಬರ್ 1 2 3 ಇಟ್ಟಿದ್ದೀನಿ. ನಂಬರ್ 1 ಯಾರು ಚೂಸ್ ಮಾಡಿದ್ರಿ ವಿತಿನ್ 10 ಮಂತ್ಸಲ್ಲಿ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ನಂಬರ್ 2 ಯಾರು ತೊಗೊಂಡಿದ್ರಿ ಇನ್ ಡಿಸೆಂಬರ್ ಮಂತಲ್ಲಿ ಆಗುತ್ತೆ ಅಂತ ಬಂದಿರುವಂಥದ್ದು. ನಂಬರ್ 3 ಯಾರು ತೊಗೊಂಡಿದ್ರಿ ದಿಸ್ ಇಸ್ 5 4 23 ದಿಸ್ ಮಂತಲ್ಲಿ ಆಗುತ್ತೆ, ನೆಕ್ಸ್ಟ್ ಮಂತಲ್ಲಿ ಆಗುವಂಥದ್ದಿದೆ. ಬಟ್ ಟೇಕ್ ಯುವರ್ ಸಿಸ್ಟರ್, ಇಲ್ಲ ನಿಮಗೆ ಗೊತ್ತಿರುವಂಥ ಲೇಡೀಸ್ ಇರ್ಬೋದು, ನೀವು ಇಷ್ಟಪಡುವಂಥ ಸಿಸ್ಟರ್ ಥರ ಇರ್ಬೋದು, ಅಂದರೆ ಓನ್ ಸಿಸ್ಟರ್ ಆಗಿರ್ಬೋದು ಇಲ್ಲ ಬ್ರದರ್ ಆಗಿರ್ಬೋದು. ಬಟ್ ಅಂದರೆ ನೀವು ಇಷ್ಟಪಡುವಂಥ ನಿಮ್ಮ ಜೊತೆ ಒಂದು ಸ್ನೇಹಿತರಾಗಿರ್ಬೋದು, ಸ್ನೇಹಿತರು ಸಿಸ್ಟರ್ ಲೆವೆಲಿಗೆ ಬಂದಿರ್ಬೋದು, ಅವ್ರ ಹತ್ರ ಏನೋ ಒಂದು ಹೆಲ್ಪ್ ತೊಗೊಳ್ಳಿ. ಅದನ್ನು ತೊಗೊಂಡ್ರೆ ನೀವು ಅಂದ್ಕೊಂಡಿರುವಂಥದ್ದು ನೆಕ್ಸ್ಟ್ ಮಂತ್ ಒಳಗಡೆ 5 14 23 ಆಗುತ್ತೆ ಅಂತ ಬಂದಿರುವಂಥದ್ದು. ಕೊನೆಯದಾಗಿ ಏಂಜಲ್ಸ್ ಗೈಡೆನ್ಸ್ ಏನಿದೆ ನಿಮಗೆ ನಂಬರ್ 1 ಚೂಸ್ ಮಾಡಿರುವಂಥವ್ರಿಗೆ ಏಂಜಲ್ ಗೈಡೆನ್ಸ್ ಏನಿದೆ ಅಂತ ನೋಡೋಣ. ಥ್ಯಾಂಕ್ ಯು ಏಂಜಲ್ಸ್. ನಿಮಗೆ ಗೈಡೆನ್ಸ್ ಏನು ಸಿಗ್ತಾ ಇದೆ ಅಂದರೆ ಅನ್ಲೈಕ್ಲಿ ನೀವು ಅಂದ್ಕೊಂಡಿರ್ಬೋದು, ನೀವು ಒಂದು ಅನ್ಲಕ್ಕಿ ಅಂತ ಅಂದ್ಕೊಂಡಿರ್ಬೋದು. ಅನ್ಲಕ್ಕಿ ಮತ್ತು ಕೆಲವೊಂದು ವಿಚಾರಗಳಲ್ಲಿ ನೀವು ಏನೋ ನನಗೆ ಸಿಗ್ತಾ ಇಲ್ಲ, ನನಗೇನೋ ಆಗ್ತಾ ಇಲ್ಲ, ನಿಮ್ಗೆ ಇಷ್ಟ ಆಗ್ತಾ ಇಲ್ಲ ಅಂತ ಅಂದ್ಕೊಂಡಿರೋ ಅಂಥವ್ರಿಗೆ ರೆಡಿಯಾಗಿರಿ ನೀವು ಅಂತ ಬಂದಿದೆ. ರೆಡಿಯಾಗಿರಿ, ನೀವು ಎಕ್ಸ್ಪೆಕ್ಟ್ ಮಾಡುವಂಥದ್ದನ್ನು ನಿಮ್ಮ ಜೀವನಕ್ಕೆ ಬರ್ತಾ ಇದೆ, ಅದು ನೀವು ರೆಡಿಯಾಗಿ ನಿಂತ್ಕೊಳ್ಳಿ ಅಂತ ಬಂದಿರುವಂಥದ್ದು. ಇಟ್ಸ್ ಅಪ್ ಟು ನಿಮ್ಮನ್ನು, ನಿಮ್ಮ ಮೇಲೆ, ನಿಮ್ಮ ಯೂನಿವರ್ಸ್ ಮೇಲೆ ನಂಬಿಕೆನ ಇಟ್ಕೊಳ್ಳಿ ಅಂತ ಕೂಡ ಬಂದಿದೆ. ನಿಮಗೆ ಬೇಕು ಅಂದರೆ ಹೆಲ್ಪ್ಫುಲ್ ಪೀಪಲ್ಸ್ ಇದ್ದಾರೆ, ನಿಮ್ಮ ಸಹಾಯಕ್ಕೆ ಬರ್ತಾರೆ, ಡೋಂಟ್ ವರಿ ಅಂತ ಕೂಡ ಬಂದಿದೆ. ಆಸ್ಕ್ ಯುವರ್ ಏಂಜಲ್ಸ್, ನೀವು ಎಕ್ಸ್ಪೆಕ್ಟ್ ಮಾಡಿದಿರ್ಬೋದು, ನೀವು ಏನೇ ಒಂದು ಕೇಳಬೇಕು ಅಂದರೆ ಜನಗಳ ಮಧ್ಯೆ ಜನಗಳ ಹೆಲ್ಪನ್ನ ತಗೊಳ್ಳಿ. ನಿಮಗೆ ಅವರಿಂದ ಹೆಲ್ಪ್ ತೊಗೊಳೋದಕ್ಕೆ ಇಷ್ಟ ಆಗ್ತಾ ಇಲ್ಲ ಅಂತ ಅಂದರೆ ನಿಮ್ಮ ಏಂಜಲ್ಸ್ ಏನಿದ್ದಾರೆ, ನಿಮಗೆ ಏಂಜಲ್ಸ್ ರೂಪದಲ್ಲಿ ಯಾರಿದ್ದಾರೆ ಅವ್ರ ಹತ್ರ ಕೇಳಿ ಅಂತ ಕೂಡ ಇದೆ. ಒಂದು ಬಿಗ್ ಆಪರ್ಚುನಿಟಿ ನಿಮಗೆ ಸಿಗೋದ್ರಲ್ಲಿ ಇದೆ, ಆಪರ್ಚುನಿಟಿ ಬರ್ತಾ ಇದೆ, ರೆಡಿಯಾಗಿರಿ. ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಆ ಆಪರ್ಚುನಿಟಿನ ಯೂನಿವರ್ಸ್ ಕಡೆಯಿಂದ ಸಿಗ್ತಾ ಇರುವಂಥದ್ದು, ಅದನ್ನು ತಗೊಳ್ಳಿ ಅಂತ ಕೂಡ ಬಂದಿದೆ. ನಿಮ್ಮ ಜೀವನದಲ್ಲಿ ಒಂದು ರೀತಿಯಲ್ಲಿ ಬ್ಲೆಸ್ಸಿಂಗ್ಸ್ ತುಂಬ ಜಾಸ್ತಿ ಆಗ್ತಾ ಇದೆ. ಆ ಯೂನಿವರ್ಸ್ನ ಏಂಜಲ್ಸ್ನ ನೀವು ಕೇಳ್ಕೊಳ್ಳಿ, ನೀವು ಅಂದ್ಕೊಂಡಿರೋದೆಲ್ಲ ಕೂಡ ಆಗುತ್ತೆ ಅಂತ ಕೂಡ ಬಂದಿರುವಂಥದ್ದು. ಥ್ಯಾಂಕ್ ಯು ಸೋ ಮಚ್. ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದು ನಂಬರ್ 1 ಆಗಿತ್ತು. ನೆಕ್ಸ್ಟ್ ನಂಬರ್ 2 ಏನಿದೆ ಅಂತ ನೋಡೋಣ. ನಂಬರ್ 2 ಯಾರು ಚೂಸ್ ಮಾಡ್ಕೊಂಡಿದ್ರಿ, ನಂಬರ್ 2 ಏನು ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ ಇವರಿಗೆ ದೇವಿಯ ಕಡೆಯಿಂದ, ಶಿವಶಕ್ತಿಯ ಕಡೆಯಿಂದ ನಿಮಗೆ ಯಾವ ರೀತಿಯ ಬ್ಲೆಸ್ಸಿಂಗ್ಸ್ ಇದೆ ಈ ವಾರದಲ್ಲಿ ಅಂತ ನೋಡೋಣ. ಯಾವ ದೇವರ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ. ನಂಬರ್ 2 ಯಾರು ಚೂಸ್ ಮಾಡ್ಕೊಂಡಿದ್ರಿ, ನಂಬರ್ 2 ಯಾರು ಚೂಸ್ ಮಾಡ್ಕೊಂಡಿದ್ರಿ ಹನುಮಾನ್, ಬಜರಂಗ ಬಲಿ, ನಿಮ್ಮ ಬ್ಲೆಸ್ಸಿಂಗ್ಸ್ ನಿಮ್ಮ ಜೊತೆ ಇರ್ತಾರೆ. ಮತ್ತು ಜೊತೆಗೆ ಶಿವ ಕೂಡ, ಮತ್ತು ಶ್ರೀರಾಮ, ಸೀತೆ, ಇವ್ರದ್ದು ಕೂಡ ಬ್ಲೆಸ್ಸಿಂಗ್ ಇರುತ್ತೆ ಅಂತ ಬಂದಿರುವಂಥದ್ದು. ನಿಮ್ಮ ಆರೋಗ್ಯದಲ್ಲಿ ಏರುಪೇರಾಗಿರುವಂಥವ್ರಿಗೆ, ಆರೋಗ್ಯ ಸಮಸ್ಯೆ ಅಲ್ಲಿ ತುಂಬ ಸಮಸ್ಯೆಗಳಾಗಿರುವಂಥವ್ರಿಗೆ ಒಂದು ರೀತಿಯ ಒಳ್ಳೆ ರೀತಿಯ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇದೆ. ನಿಮ್ಮ ಸ್ಟ್ರೆಂತ್ ಆಗಿ, ನಿಮಗೆ ಪ್ರೊಟೆಕ್ಷನ್ ಆಗಿ ಈ ವಾರದಲ್ಲಿ ಆಂಜನೇಯ ಸ್ವಾಮಿ ನಿಮ್ಮ ಜೊತೆಗೆ ಇರ್ತಾರೆ ಅಂತ ಕೂಡ ಬಂದಿರುವಂಥದ್ದು. ಮತ್ತು ಶಿವನ ಬ್ಲೆಸ್ಸಿಂಗ್ಸ್ ಇದೆ. ತುಂಬ ಮಳೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಒಂದು ಬೆಟ್ಟ ಗುಡ್ಡಗಳೆಲ್ಲ ಕೂಡ ತುಂಬ ಹಸಿರಾಗಿ ಕಾಣಿಸುತ್ತೆ. ಆ ಪ್ರಕೃತಿನ ನೋಡಿ ತುಂಬ ಜನಗಳು ತುಂಬ ಅಟ್ರಾಕ್ಷನ್ ಆಗುವಂಥದ್ದು ಇದೆ ಅಂತ ಕೂಡ ಬಂದಿರುವಂಥದ್ದು. ಮತ್ತು ಇಲ್ಲಿ ರಾಮ ಸೀತೆಯ ಒಂದು
ಎನರ್ಜಿ ಏನಿದೆ ಅಂದರೆ ರಾಮಸೀತೆಯ ಒಂದು ಪವರ್ ಏನಿದೆ ಅದನ್ನು ತುಂಬ ಜನಗಳು ಇನ್ನು ಮುಂದೆ ತಿಳ್ಕೊಳ್ಳೋ ಪ್ರಯತ್ನನ ಮಾಡ್ತಾರೆ. ರಾಮಾಯಣನ ತುಂಬ ಓದೋದಕ್ಕೆ ಯೋಚನೆ ಮಾಡ್ತಾರೆ ಅಂತ ಕೂಡ ಬಂದಿರುವಂಥದ್ದು. ನಿಮ್ಮ ಆರೋಗ್ಯ ಸಮಸ್ಯೆ ಏನೇ ಇದ್ರೂ ಕೂಡ ನಿಮ್ಮ ಕೈಲಿರುತ್ತೆ, ನಿಮ್ಮ ಮನಸ್ಥಿತಿಲೇ ಇರುತ್ತೆ. ಹಂಗಾಗಿ ನಿಮ್ಮ ಆರೋಗ್ಯದ ವಿಚಾರವಾಗಿ ನೀವು ಕೂಡ ತುಂಬ ಸ್ಟ್ರಾಂಗ್ ಆಗಿ ನಿಲ್ಲಬೇಕಾಗಿರುವಂಥದ್ದು. ಓಂಕಾರನ ಹೇಳ್ಕೊಳ್ಳೋದ್ರಿಂದ ಕೂಡ ಆರೋಗ್ಯದಲ್ಲಿ ಏರುಪೇರು ಆಗಿರುವಂಥವ್ರಿಗೂ ಕೂಡ ಒಂದು ರೀತಿಯಲ್ಲಿ ಒಳ್ಳೆ ಶಿವನಿಗೆ ಸಂಬಂಧಪಟ್ಟಿರೋ ರೀತಿಯ ಮಂತ್ರಗಳನ್ನು ಪ್ರಾಕ್ಟೀಸ್ ಮಾಡಿ ಹೇಳ್ಕೊಳ್ಳಿ ಅಂತ ಕೂಡ ಬಂದಿದೆ. ಇದರಿಂದನೂ ಕೂಡ ನಿಮ್ಮ ಆರೋಗ್ಯ ಸಮಸ್ಯೆಯಲ್ಲಿ ಏರುಪೇರಾಗುವಂಥದ್ದು ಕಡಿಮೆ ಆಗುತ್ತೆ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು. ನಂಬರ್ 2 ಯಾಕೆ ಚೂಸ್ ಮಾಡ್ಕೊಂಡಿದ್ರಿ? ಈ ವಾರದಲ್ಲಿ ಹೇಗಿದೆ ರೀಡಿಂಗ್ ಅಂತ ನೋಡೋಣ. ನಂಬರ್ 2 ಯಾಕೆ ಚೂಸ್ ಮಾಡ್ಕೊಂಡಿದ್ರಿ? ಈ ವಾರದಲ್ಲಿ ಒಂದಿಷ್ಟು ಚಾಲೆಂಜಸ್ಗಳನ್ನ ನೀವು ಎದುರಿಸಬೇಕಾಗುವಂಥ ಪರಿಸ್ಥಿತಿಗಳು ಬರ್ಬೋದು. ಒಂದು ಪ್ರೊಟೆಕ್ಷನಲ್ಲಿ ಇರ್ತೀರ, ಬಟ್ ಆದ್ರೂ ಕೂಡ ನೀವು ತುಂಬ ಸಜೆಸ್ಟಿಂಗ್ ತಗೊಂಡು ಏನೇ ಕೆಲಸ ಮಾಡಬೇಕಂದ್ರೂ ಮುಂದುವರಿರಿ ಅಂತ ಇದೆ. ಪ್ರೊಟೆಕ್ಷನ್ ಇದೆ, ಏನು ಯೋಚನೆ ಮಾಡೋ ಅಗತ್ಯಗಳಿಲ್ಲ, ಬಟ್ ತುಂಬ ಚಾಲೆಂಜಸ್ ಆಗಿರುತ್ತೆ. ಮತ್ತು ನೀವು ಎಕ್ಸ್ಪೆಕ್ಟ್ ಮಾಡುವಂಥದ್ದೇ ನಿಮಗೆ ನಡಿಬೇಕು ಅನ್ನೋದು ಇರುತ್ತೆ. ಒಂದು ಸಿಸ್ಟಮೆಟಿಕ್ ಆಗಿ ನೀವು ಕೆಲಸನ ಮಾಡ್ತೀರಾ ಅಂತ ಇದೆ. ತುಂಬ ವರ್ಕ್ ವಿಚಾರದಲ್ಲಿ ನೀವು ತುಂಬ ಸ್ಟ್ರಾಂಗ್ ಆಗಿ ಇರ್ತೀರ ಈ ವಾರದಲ್ಲಿ ಅಂತ ಇದೆ. ಮತ್ತು ಒಂದು ಫೈನಾನ್ಷಿಯಲ್ ವಿಚಾರವಾಗಿ ನಿಮಗೆ ಕಂಡೀಷನ್ ಈ ವಾರದಲ್ಲಿ ಅಷ್ಟು ಸೇವಿಂಗ್ಸ್ ಇರೋದಿಲ್ಲ. ಓಕೆ, ಹಾಗಾಗಿ ಮನಿ ಸೇವಿಂಗ್ಸ್ ಬಗ್ಗೆ ಹೆಚ್ಚಿನ ಗಮನನ ಕೊಡಿ. ದುಡ್ಡನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ದುಡ್ಡು ತುಂಬ ಖರ್ಚಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಒಂದಿಷ್ಟು ಬ್ಯಾಲೆನ್ಸ್ ಮಾಡ್ತೀರಾ ಅಂತ ಕೂಡ ಇದೆ. ತುಂಬ ಬ್ಲಾಕಿಂಗ್ ಆಗಿರುವಂಥ ಫೈನಾನ್ಷಿಯಲಿ ಒಂದಿಷ್ಟು ಏನು ಬ್ಲಾಕೇಜಸ್ ಇತ್ತು ನಿಮಗೆ, ಅದನ್ನು ಒಂದು ಸ್ವಲ್ಪ ನೀವು ಡೀಪಾಗಿ ತಗೊಳ್ಳಿ. ಅದನ್ನು ನೀವು ಸರಿಯಾಗಿರೋ ರೀತಿಯಲ್ಲಿ ಕಂಟ್ರೋಲಲ್ಲಿ ನೀವಿಲ್ಲ ಅಂತ ಕೂಡ ಬಂದಿರುವಂಥದ್ದು. ಮನೆಯ ಬಗ್ಗೆ ಯೋಚನೆ ಮಾಡ್ತಾ ಇರೋರಿಗೆ ಹೊಸ ಮನೆಗೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಹೊಸ ಮನೆ ತಗೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ ಅಂತ ಬಂದಿರುವಂಥದ್ದು. ಒಂದು ಫಂಕ್ಷನ್ನ ಅಟೆಂಡ್ ಮಾಡ್ಬೋದು. ಬರ್ತಡೇ, ಮದುವೆ, ಇಲ್ಲ ಆಲ್ಮೋಸ್ಟ್ ಎಲ್ಲ ಫಂಕ್ಷನ್ಗಳನ್ನ ಎಲ್ಲೋ ಅಟೆಂಡ್ ಮಾಡ್ತೀರಾ ಅಂತ ಇದೆ. ಮದುವೆ ಆಗಿಲ್ದವ್ರಿಗೆ ಮದುವೆ ಆಗುತ್ತೆ. ಜಾಗನ ತಗೊಳ್ಳುವಂಥದ್ದು ಕೂಡ ಇದೆ. ಮನೇನ ತಗೊಳ್ಳುವಂಥದ್ದು ಇದೆ. ಮನೆ ಖಾಲಿ ಮಾಡುವಂಥ ಸಿಚುವೇಶನ್ಗಳು ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಎಲ್ಲೋ ಫ್ರೆಂಡ್ಸ್ ಜೊತೆ ಹೋಗಿ ಯಾವುದೋ ಒಂದು ನ್ಯೂ ಪ್ಲೇಸ್ನ ನೋಡ್ತೀರಾ ನೀವು ಈ ವಾರದಲ್ಲಿ ಅಂತ ಕೂಡ ಇದೆ. ಒಂದು ಆಪರ್ಚುನಿಟಿಗಳು ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಫೈನಾನ್ಷಿಯಲಿ ಕೂಡ ಏನು ಯೋಚನೆ ಮಾಡ್ತಾ ಇದ್ರಿ, ನೀವು ಫೈನಾನ್ಷಿಯಲಿ ಏನು ಮಾಡ್ತಾ ಇದ್ರಿ, ಒಂದು ಮ್ಯಾನಿಫೆಸ್ಟೇಷನ್ನ ಮಾಡ್ಕೊಂಡಿದ್ರಿ, ಯಾರೋ ದುಡ್ಡು ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರೋರಿಗೆ ದುಡ್ಡು ಕೂಡ ಬರುತ್ತೆ ಅಂತ ಕೂಡ ಇದೆ. ತುಂಬ ಸಕ್ಸಸ್ ಕೂಡ ಬರುವಂಥದ್ದಿದೆ. ಫ್ಯೂಚರಲ್ಲಿ ತುಂಬ ಸಕ್ಸಸ್ ಆಗ್ತೀರಾ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು. ಏನೋ ಒಂದು ಗುಡ್ ನ್ಯೂಸನ್ನು ಕೇಳ್ತೀರಾ ಅಂತ ಕೂಡ ಇದೆ. ದುಡ್ಡಿನ ವಿಚಾರವಾಗಿ ಗುಡ್ ನ್ಯೂಸ್ ಬರುವಂಥ ಸಾಧ್ಯತೆ ಇದೆ. ಬಿಸ್ನೆಸ್ ವಿಚಾರದಲ್ಲೂ ಕೂಡ ಒಂದು ಎಜುಕೇಷನ್ ಆಗಿರ್ಬೋದು, ಕೆರಿಯರ್ ಆಗಿರ್ಬೋದು, ಪ್ರಾಪರ್ಟಿ ಬಗ್ಗೆ ಯೋಚನೆ ಮಾಡ್ತಾ ಇರೋರು, ಹೆಲ್ತ್ ಬಗ್ಗೆ ಯೋಚನೆ ಮಾಡ್ತಾ ಇರೋರು, ಇಲ್ಲಿ ಒಂದಿಷ್ಟು ಫ್ಯೂಚರಲ್ಲಿ ನೀವು ಅಂದ್ಕೊಂಡಿರುವಂಥದ್ದೆಲ್ಲವೂ ಆಗುತ್ತೆ. ಬಟ್ ಸದ್ಯದ ಪರಿಸ್ಥಿತಿಯಲ್ಲಿ ನೀವು ತುಂಬ ಸ್ಟ್ರಾಂಗ್ ಆಗಿ ನಿಲ್ಲಬೇಕಾಗಿರುವಂಥದ್ದು ಇದೆ. ಮತ್ತು ಒಂದು ಇಂಡಿಪೆಂಡೆಂಟ್ ಆಗಿರುವಂಥ ವ್ಯಕ್ತಿ ನೀವು ತುಂಬ ಸ್ಟ್ರಾಂಗ್ ಆಗಿ, ಕೆಲವರು ಇಲ್ಲಿ ಇಂಡಿಪೆಂಡೆಂಟ್ ಆಗಿರೋ ವ್ಯಕ್ತಿಗಳು ಕೂಡ ಆಗಿರ್ತಾರೆ. ಹಾಗಾಗಿ ಒಂದು ಹೋಲ್ಡ್ ವುಮ್ಯಾನ್ ಆಗಿದ್ರೂ ಕೂಡ ನೀವು ತುಂಬ ಸ್ಟ್ರಾಂಗ್ ಆಗಿರ್ತೀರ. ನಿಮ್ಮ ಸ್ಟ್ರೆಂತ್, ನಿಮ್ಮ ಬುದ್ಧಿವಂತಿಕೆ ಈ ವಾರದಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರುವಂಥ ವ್ಯಕ್ತಿಗಳು ನೀವು ಆಗಿರ್ಬೋದು. ಹಾಗಾಗಿ ತುಂಬ ಸ್ಟ್ರಾಂಗ್ ಆಗಿ ನೀವು ನಿಮ್ಮ ಕೆಲಸ ಆಗಿರ್ಬೋದು, ಚಾಲೆಂಜಸ್ ಆಗಿರ್ಬೋದು ಫೇಸ್ ಮಾಡ್ತೀರಾ ಅಂತ ಕೂಡ ಬಂದಿರುವಂಥದ್ದು. ಲೋನ್ ಬಗ್ಗೆ ಯೋಚನೆ ಮಾಡ್ತಾ ಇರೋರಿಗೆ ಲೋನ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಇಲ್ಲೇ ಯಾರಿಗೋ ದುಡ್ಡು ಕೊಡಬೇಕಾಗಿರುವಂಥದ್ದು, ದುಡ್ಡನ್ನು ಇಸ್ಕೊಳ್ಬೇಕಾಗಿರುವಂಥದ್ದು ಕೂಡ ಈ ವಾರದಲ್ಲಿ ನಡೆಯುತ್ತೆ. ಒಂದು ಶೇರಿಂಗ್ ವಿಚಾರ ಆಗಿರ್ಬೋದು, ದುಡ್ಡಿನ ವಿಚಾರ ಆಗಿರ್ಬೋದು, ಅದನ್ನು ಒಂದು ಕ್ಲಿಯರಿಟಿಯಾಗಿ ತಗೊಳ್ಳಿ. ಯಾರಿಗೆ ದುಡ್ಡು ಕೊಡಬೇಕಾದ್ರೂ ಕೂಡ, ಇಸ್ಕೊಳ್ಬೇಕಾದ್ರೂ ಕೂಡ ಒಂದಿಷ್ಟು ಯೋಚನೆಗಳನ್ನು ಮಾಡಿ ಮುಂದುವರಿಯಿರಿ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು.
ಎಲ್ಲೋ ಪ್ರಯಾಣ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಫ್ಯೂಚರಲ್ಲಿ ಪ್ಲ್ಯಾನ್ ಮಾಡಿ ಇಟ್ಟಿರ್ಬೋದು ನೀವು. ಒಂದು ಇಷ್ಟು ದಿನಗಳಿಂದ ಹೋಗಬೇಕು ಅಂತ ಅಂದ್ಕೊಂಡಿರೋರಿಗೆ ಹೋಗ್ತೀರಾ ಅಂತ ಕೂಡ ಇದೆ. ಒಂದು ಪ್ರೋಸೆಸ್ ಏನಿದೆ, ನೀವು ಎಲ್ಲೋ ಜಾಬ್ ವಿಚಾರವಾಗಿ ಔಟ್ಸೈಡ್ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಮತ್ತು ಇನ್ಕಂಪ್ಲೀಟ್ ಏನಿತ್ತು ಅದನ್ನು ಕ್ಲಿಯರ್ ಮಾಡ್ಕೊಳ್ತೀರಾ. ಒಂದಿಷ್ಟು ಪ್ಲ್ಯಾನ್ ಮಾಡಿಕೊಂಡು ಪ್ರೋಸೆಸಿಂಗ್ ಏನಿದೆ ಅದರ ಮುಖಾಂತರ ನೀವು ಔಟ್ಸೈಡ್ ಜರ್ನಿನ ಮಾಡ್ತೀರಾ ಅಂತ ಕೂಡ ಬಂದಿರುವಂಥದ್ದು. ಈ ತುಂಬ ಇಲ್ಲಿ ಪ್ರಪಂಚನ ತಿರುಗಬೇಕು, ಒಂದು ರೌಂಡ್ ಹಾಕಬೇಕು ಅನ್ನೋದು ತುಂಬ ಇದೆ. ಅದಕ್ಕೂ ಕೂಡ ಹೋಗ್ತೀರಾ. ಬಟ್ ಒಂದು ಹೆಂಡಿಂಗ್ ಅಂತ ಇದೆ, ನಿಮ್ಮ ಸಮಸ್ಯೆಗಳ ಹೆಂಡಿಂಗ್ ಅಂತ ಇದೆ. ಆ ಟೈಮಲ್ಲಿ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ತುಂಬ ಸೀಕ್ರೆಟ್ ಮಾಡ್ತೀರಾ. ಮತ್ತು ತುಂಬ ಸೀಕ್ರೆಟ್ಸ್ಗಳು ಏನಿತ್ತು ಅದು ನಿಮಗೆ ಗೊತ್ತಿಲ್ಲೇ ಇರೋದು ಅದೆಲ್ಲ ನಿಮಗೆ ಗೊತ್ತಾಗುತ್ತೆ ಹೋಗ್ತಾ ಹೋಗ್ತಾ ಅಂತ ಕೂಡ ಇದೆ. ಒಂದಿಷ್ಟು ಸ್ಪಿರಿಚುವಲಿ ಕಡೆ ಟ್ರಾನ್ಸ್ಫಾರ್ಮೇಷನ್ ನಿಮ್ಮ ಜೀವನಕ್ಕೆ ಬರ್ತಾ ಇರುವಂಥದ್ದು. ಒಂದು ಚೇಂಜಸ್ ಕಾಣಿಸುತ್ತೆ ನಿಮ್ಮ ಜೀವನದಲ್ಲಿ. ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗೋದ್ರಲ್ಲಿ ಇದೆ ಅಂತ ಕೂಡ ಬಂದಿರುವಂಥದ್ದು. ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗೋದ್ರಲ್ಲಿ ಇದೆ. ಏನೋ ಒಂದು ಹೆಂಡ್ ಆಗುತ್ತೆ. ಯಾರು ಡೆತ್ ಆಗ್ತಾರೆ ಅಂತ ಕೂಡ ಇಲ್ಲಿ ಬಂದಿದೆ. ಎಮೋಷನಲ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಒಂದು ಟ್ರಾನ್ಸ್ಫಾರ್ಮೇಷನ್ ಏನಿದೆ, ಒಂದು ಚೇಂಜಸ್ ಏನಿದೆ, ಸಡನ್ ಆಗಿ ನಿಮ್ಮ ಜೀವನದಲ್ಲಿ ಏನೋ ಒಂದಿಷ್ಟು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಕೂಡ ಬಂದಿರುವಂಥದ್ದು. ಮತ್ತು ನಿಮ್ಮ ಸಮಸ್ಯೆಗಳು ಕೂಡ ಹೆಂಡ್ ಆಗ್ಬೋದು. ಇಲ್ಲಿ ನಿಮಗೆ ಗೊತ್ತಿರುವಂಥ ವ್ಯಕ್ತಿಗಳು ಯಾರೋ ಇಲ್ಲಿ ಹೆಂಡ್ ಆಗ್ತಾರೆ, ದೂರ ಹಾಕ್ತಾರೆ, ಡೆತ್ ಆಗ್ತಾರೆ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು. ಮತ್ತು ತುಂಬ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇರ್ಬೋದು. ಬಂದಿರುವಂಥ ಅವಕಾಶಗಳು ಏನಿದೆ ಅದನ್ನು ನೀವು ಸರಿಯಾಗಿರೋ ರೀತಿಯಲ್ಲಿ ನೀವು ಯೂಸ್ ಮಾಡ್ಕೊಳ್ತಾ ಇಲ್ಲ ಅಂತ ಕೂಡ ಬಂದಿದೆ. ಸರಿಯಾಗಿರೋ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ಳಿ. ನಿಮ್ಮ ನೆಗೆಟಿವ್ ಥಿಂಗ್ಸ್ ಏನಿದೆ ಅದನ್ನು ಬಿಟ್ಬಿಡಿ ಅಂತ ಕೂಡ ಇದೆ. ಆಪರ್ಚುನಿಟಿಗಳು ಬಂದಾಗ ನಿಮ್ಮ ಲೈಫಿಗೆ ಅದನ್ನು ತಗೊಳ್ಳಿ ಅಂತ ಕೂಡ ಇದೆ. ಯಾಕೆಂದರೆ ಅದು ಯೂನಿವರ್ಸ್ ನಿಮಗೆ ನಿಮ್ಮ ಲೈಫಿಗೆ ಕೊಡ್ತಾ ಇರುವಂಥ ಗಿಫ್ಟ್ ಆಗಿರುತ್ತೆ. ಸರಿಯಾಗಿರೋ ರೀತಿಯಲ್ಲಿ ಯೋಚನೆನ ಮಾಡ್ಕೊಳ್ಳಿ ಅಂತ ಕೂಡ ಬಂದಿರುವಂಥದ್ದು. ಒಂದು ಸೀಕ್ರೆಟ್ಸ್ ಏನೋ ನಡೆಯುತ್ತೆ, ಸಮಥಿಂಗ್ ಪ್ರೀತಿ ವಿಚಾರದಲ್ಲಿ ಸೀಕ್ರೆಟ್ ಮಾಡ್ತಾ ಇರ್ಬೋದು, ನೀವು ಫೈನಾನ್ಷಿಯಲ್ ವಿಚಾರವಾಗಿ ಸೀಕ್ರೆಟ್ ಮಾಡ್ತಾ ಇರ್ಬೋದು. ಇಲ್ಲ ಏನೋ ಒಂದು ಇಂಡಿಪೆಂಡೆಂಟ್ ವ್ಯಕ್ತಿಗೋಸ್ಕರ ಏನೋ ಸೀಕ್ರೆಟ್ ಮಾಡ್ತೀರಾ ಈ ವಾರ ಅಂತ ಕೂಡ ಬಂದಿದೆ. ಫೈನಾನ್ಷಿಯಲಿ ತುಂಬ ಸೇವ್ ಮಾಡ್ತಾ ಇಲ್ಲ ಅಂದ್ರೂ ಕೂಡ ನಿಮಗೆ ಈ ಮಂತಲ್ಲಿ ದುಡ್ಡಿನ ಬಗ್ಗೆ ಏನು ಯೋಚನೆ ಇಲ್ಲ. ಯಾರಾದರೂ ಕೂಡ ನಿಮಗೆ ಹೆಲ್ಪ್ ಮಾಡ್ತಾರೆ, ಇಲ್ಲ ಸಹಾಯ ಮಾಡ್ತಾರೆ, ಇಲ್ಲ ನಿಮ್ಮ ಸ್ಯಾಲ್ರಿ ಬರೋದಾಗಿರ್ಬೋದು, ಏನೋ ಸಮಥಿಂಗ್ ನಿಮಗೆ ಬರಬೇಕಾಗಿರುವಂಥದ್ದಾಗಿರ್ಬೋದು ಅದನ್ನು ಕೊಡ್ತಾರೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು. ಏಂಜಲ್ಸ್ ಗೈಡೆನ್ಸ್ ಏನಿದೆ ಅಂತ ನೋಡೋಣ. ನಂಬರ್ 2 ಯಾರು ಚೂಸ್ ಮಾಡ್ಕೊಂಡಿದ್ರಿ, ಏಂಜಲ್ಸ್ ಕಡೆಯಿಂದ ಏನು ಗೈಡೆನ್ಸ್ ಸಿಗ್ತಾ ಇದೆ. ನಂಬರ್ 2 ಏಂಜಲ್ಸ್ ಪ್ಲೀಸ್ ಏನು ಗೈಡೆನ್ಸನ್ನು ಕೊಡ್ತಾ ಇದ್ದಾರೆ ಈ ವಾರದಲ್ಲಿ. ಫೈಲ್ ನಂಬರ್ 2. ಆಪರ್ಚುನಿಟಿಗಳು ಬರ್ತಾ ಇದೆ ನಿಮಗೆ. ಇಲ್ಲೂ ಕೂಡ ಆಪರ್ಚುನಿಟಿ ಇದೆ, ಆಪರ್ಚುನಿಟಿ ಇಲ್ಲೂ ಕೂಡ ಇದೆ. ಬಟ್ ನೀವು ಸರಿಯಾಗಿರೋ ರೀತಿಯಲ್ಲಿ ಡಿಸಿಷನ್ನ ತಗೊಳ್ಳಿ. ಇಲ್ಲ ಆಗ್ತಾ ಇಲ್ಲ ಅಂತ ಅಂದರೆ ಒಂದು ನ್ಯೂ ಡೈರೆಕ್ಷನ್ನಲ್ಲಿ ತಗೊಳ್ಳಿ, ನ್ಯೂ ಡೈರೆಕ್ಷನ್ ಚೂಸ್ ಮಾಡ್ಕೊಳ್ಳಿ ಅಂತ ಬಂದಿದೆ. ಕೆಲವೊಂದು ವಿಚಾರಗಳಿಗೆ ತಗೊಳ್ಳೋದಾದ್ರೆ ತಗೊಳ್ಬೋದು. ನ್ಯೂ ಡೈರೆಕ್ಷನ್ ಕಡೆ ಯೋಚನೆ ಮಾಡ್ತಾ ಇರೋರಿಗೆ ನೋ ಅಂತ ಇದೆ. ಆಪರ್ಚುನಿಟಿಗಳು ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ಒಂದು ಸ್ವಲ್ಪ ವೆಯ್ಟ್ ಮಾಡಿ ಅಂತ ಕೂಡ ಇಲ್ಲಿ ಎನರ್ಜಿ ಬರ್ತಾ ಇರುವಂಥದ್ದು. ರೆಡಿಯಾಗಿರಿ. ನಿಮ್ಮ ಫ್ಯೂಚರ್ ಏನಿತ್ತು, ನೀವು ಎಕ್ಸ್ಪೆಕ್ಟ್ ಮಾಡಿರುವಂಥ ಫ್ಯೂಚರ್ ನಿಮ್ಮ ಜೀವನಕ್ಕೆ ಬರ್ತಾ ಇದೆ. ಬಟ್ 1 ವರ್ಷಗಳಾಗ್ಬೋದು. ಬಟ್ ಸಕ್ಸಸ್ ಖಂಡಿತವಾಗ್ಲೂ ಇದೆ. ಕೆಲವೊಂದು ವಿಚಾರಗಳಿಗೆ ನೋ ಅಂತ ಇದೆ, ಕೆಲವೊಂದು ವಿಚಾರಗಳಿಗೆ ಎಸ್ ಅಂತ ಇದೆ. ಮತ್ತು ಸಕ್ಸಸ್ ಕೂಡ ನಿಮ್ಮ ಜೀವನಕ್ಕೆ ಬರ್ತಾ ಇದೆ. ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಈಗಿರುವಂಥ ಸಿಚುವೇಶನ್ ನೆಕ್ಸ್ಟ್ ಡೇ ಇರೋದಿಲ್ಲ. ಹಾಗಾಗಿ ಒಂದು ಸ್ವಲ್ಪ ತಾಳ್ಮೆಯಿಂದ ಇರಿ. ಓಕೆ, ಇಲ್ಲಿ 3 ಕಾರ್ಡ್ಗಳನ್ನು ಇರ್ತೀನಿ. ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಯಾವಾಗ ಆಗುತ್ತೆ ಅಂತ ನೋಡೋಣ. ಪ್ರೇಯರ್ ಮಾಡ್ಕೊಳ್ಳಿ. ಪ್ರೇಯರ್ ಮಾಡಿಕೊಂಡ ನಂತರ ಕ್ವೆಶನ್ಸ್ಗಳನ್ನ ಇಟ್ಕೊಳ್ಳಿ. ಯಾವ್ಯಾವ ಕ್ವೆಶನ್ಸ್, 3 ಬೇಕಂದ್ರೆ 3 ತೊಗೊಳ್ಬೋದು, ಇಲ್ಲ 1 ಬೇಕು ಅಂದರೆ 1 ತೊಗೊಳ್ಬೋದು. ನಂಬರ್ 1 ಯಾರು ಚೂಸ್ ಮಾಡಿದ್ರಿ, ವಿತಿನ್ 7 ಮಂತ್ಸ್ ಒಳಗಡೆ ಆಗುತ್ತೆ ಅಂತ ಇದೆ. ನಂಬರ್ 2 ಯಾರು ಚೂಸ್ ಮಾಡ್ಕೊಂಡಿದ್ರಿ, ವಿತಿನ್ 11 ಮಂತ್ ಒಳಗಡೆ ಆಗುವಂಥದ್ದು. 10 o'clock ಹಿಂಗೆ ಆಯಿತಾ, 10:30 ಈ ಥರ ಆಗುವಂಥದ್ದು. ಇದು 5 o'clock 7 ಮಂತ್
5 o'clock ಆಗುತ್ತೆ ಅಂತ ಇದೆ. ನಂಬರ್ 3 ಯಾರು ಚೂಸ್ ಮಾಡ್ಕೊಂಡಿದ್ರಿ, ವರ್ಕ್ ವಿಲ್ ಬಿ ಎ ಸ್ಲೋ ಮೂಡ್, ಟೇಕ್ ಯುವರ್ ಚಾಚಾಸ್ ಆ್ಯಂಡ್ ಅಂಕಲ್ಸ್. ತುಂಬ ಕ್ರಿಟಿಕಲ್ ಆಗಿದೆ, ಸ್ಲೋ ಆಗಿ ಆಗುತ್ತೆ. ನೀವು 3 ನಂಬರ್ ಯಾರು ತೊಗೊಂಡಿದ್ರೆ ಅದು ನೀವು ಅಂದ್ಕೊಂಡಿರೋ ಥರ ಆಗಲ್ಲ. ಹಾಗಾಗಿ ಅಂಕಲ್ ಇರ್ಬೋದು, ಚಾಚಾಸ್ ಇರ್ಬೋದು, ಹೆಲ್ಪನ್ನು ತಗೊಂಡು ಮುಂದುವರಿರಿ, ಆಗ ಬೇಗ ಆಗುತ್ತೆ. ಬಟ್ ಸ್ವಲ್ಪ ನಿಧಾನನೇ ಇದೆ ಇಲ್ಲಿ. ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು, ಈ ವೀಕ್ಲಿ ರೀಡಿಂಗ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.